ಸೊ ಇದು ಹೇಗೆ ನಡೀತಾ ಇದೆ, ಹೇಗೆ ಸಾಗ್ತಾ ಇದೆ ಪ್ರತಿಭಟನೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ಅಲ್ಲಿ ನೀವು ಕೂಡ ಗಮನಿಸಿದ್ರಿ. ಇದು ಈ ಕೇಂದ್ರದ ವಿರುದ್ಧವಾಗಿ ಚಿಕ್ಕ ಒಂದು ಅಸಮಾಧಾನದಿಂದ ಶುರುವಾದಂತಹ ಸಿಟ್ಟು ಈಗ ದೊಡ್ಡ ಜ್ವಾಲೆಯಾಗಿ ಇಡೀ ದೇಶದಾದ್ಯಂತ ವ್ಯಾಪಿಸುವಂತ ರೀತಿಯಾಗಿ ಕಂಡು ಬರ್ತಾ ಇದೆ. ನಮ್ಮ ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಂಪರ್ಕದಲ್ಲಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಬಹುಶಃ ನೀವು ಗಮನಿಸ್ತಾ ಇದ್ದೀರಿ, ನಮ್ಮ ರಾಜ್ಯದ ನಾಯಕರುಗಳು ಇದ್ದಾರೆ, ಸಿಎಂ ಇದ್ದಾರೆ, ತಂದೆಯವರು ಕೂಡ ಅಲ್ಲೇ ಇದ್ದಾರೆ. ಇದು ಯಾವ ಕಡೆಗೆ ಹೋಗ್ತಾ ಇದೆ ಸರ್ ಈ ಪ್ರತಿಭಟನೆ? ನೀವು ಗಮನಿಸ್ತಾ ಇರುವಂತ ರೀತಿಯಾಗಿ ಪ್ರಧಾನಿ ನಿವಾಸದ ಮುಂದೆನೆ ಪ್ರತಿಭಟನೆ ಕೂತಿದ್ದಾರೆ ಅಂತಾರೆ, ಬಹಳ ಸೂಕ್ಷ್ಮ ವಿಚಾರದ ಕಡೆಗೆ ತಿರುಗ್ತಾ ಇದೆ ಈಗ. ಪ್ರಿಯಾಂಕ್ ಖರ್ಗೆ ಅವರು ನಾನು ಮಾತನಾಡೋದು ಕೇಳಿಸ್ತಾ ಇದೆಯಾ? ನಮಸ್ಕಾರ, ಕೇಳಿಸ್ತಾ ಇದೆಯಾ? ನೀವು ಗಮನಿಸಿರೋ ರೀತಿಯಾಗಿ ಇದು ಯಾವ ಕಡೆಗೆ ಹೋಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಭಟನೆ? ಯಾಕಂದ್ರೆ ನಾನು ಆಗ್ತಾನೆ ಹೇಳ್ತದೆ, ಸಣ್ಣದಾಗಿ ಒಂದು ಸಿಟ್ಟಿನಿಂದ ಶುರುವಾಯ್ತು, ಈಗ ದೊಡ್ಡ ಜ್ವಾಲೆ ರೀತಿಯಾಗಿ ಕಂಡು ಬರ್ತಾ ಇದೆ. ನೋಡಿ, ನಾನು ಡೆಲ್ಲಿನಲ್ಲೇ ಇರೋದು. ಬಹುಶಃ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯುವಕರು, ವಿದ್ಯಾರ್ಥಿಗಳು ಬೀದಿಗಿಳಿದಿರೋದು ನಾನು ನೋಡಿಲ್ಲ. 15 ವರ್ಷ 16 ವರ್ಷ ಯುವಕರು ಇವತ್ತು ಏನಕ್ಕೆ ಬೀದಿಗಿಳಿತಾ ಇದ್ದಾರೆ? ನಮ್ಮ ಶಿಕ್ಷಣ ವ್ಯವಸ್ಥೆ ಏನಿದೆ ಅದು ಸುಧಾರಣೆ ಆಗ್ಬೇಕು. ಕಳೆದ ಹಲವಾರು ವರ್ಷದಿಂದ ಈ ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಕಳೆದ 10 ವರ್ಷದಿಂದ ಸುಮಾರು 100ಕ್ಕಿಂತ ಹೆಚ್ಚು ಪೇಪರ್ ಲೀಕ್ ಆಗಿದೆ. ಇದನ್ನ ನೀವು ತಡೆಗಟ್ಟಬೇಕು. ಅದಕ್ಕೆ ಇವ್ರು ಬೀದಿಗಿಳಿತಾ ಇದ್ದಾರೆ. ಏನ್ ಕೇಳಿದ್ದಾರೆ? ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ರಾಜೀನಾಮೆ ಕೇಳಿದ್ದಾರೆ. ಸರ್ಕಾರದವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಿರ್ಬೇಕಾದ್ರೆ ಒಬ್ರನ್ನ ಹೋಗಿ ಮಾತನಾಡಿದಾರ ಮಕ್ಕಳ ಜೊತೆ? ನಿನ್ನೆ ನೀವು ದೃಶ್ಯಗಳು ನೋಡಿ. ಈಗ ಕೆಲವು ಮಾಧ್ಯಮಗಳಲ್ಲಿ ತೋರಿಸ್ತಾ ಇರೋ ದೃಶ್ಯ ಬೇರೆ, ಸೋಷಿಯಲ್ ಮೀಡಿಯಾನಲ್ಲಿ ಇರುವಂತ ದೃಶ್ಯಗಳು ಬೇರೆ. ಅಲ್ಲಿ ಮಕ್ಕಳು ಪೊಲೀಸರು ಕಾಲ್ ಬೀಳ್ತಾ ಇದಾರೆ, ನಾವು ನಿಮ್ ಮಕ್ಳ ತರಾನ ಇದೀರಿ, ನಾಳೆ ನಿಮ್ ಮಕ್ಳಿಗಾದ್ರೆ ಏನ್ ಮಾಡ್ತೀರಾ ಅಂತ. ನಿನ್ನ ಒಂದು ಕ್ಲಿಪ್ ಗಮನಿಸ್ತಾ ಇದ್ದೆ ಸರ್. ಪಾಪ ಆ ಪೊಲೀಸರು ಹೊಡಿಯಕ್ ಹೋಗ್ತಾ ಇದಾರೆ. ಅವ್ರ ನಮಸ್ಕಾರ ಮಾಡಿ ಅಳ್ತಾ ಇದ್ದಾಗ ಪಾಪ ಅವ್ರ ಪೊಲೀಸ್ನವನೇ ದಬ್ಕೊಂತ ಇದ್ದಾನೆ. ಅವನೇ ಇಲ್ಲಪ್ಪ ನೀವು ಮಾಡ್ತಾ ಇರೋದು ನಾವೇನು ಮಾಡಕ್ ಆಗಲ್ಲ ಅಂದಂಗೆ ಮಾತಾಡ್ತಾ ಇರೋದು ಅವರು. ಐ ಮೀನ್ ಅನ್ಪ್ರೆಸಿಡೆಂಟೆಡ್ ಇದು. ಏನಕ್ಕೆ ಸರ್ಕಾರ ಇವ್ರ ಜೊತೆ ಮಾತಾಡಕ್ ತಯಾರಿಲ್ಲ ಯುವಕರ ಜೊತೆ? ಅಥವಾ ಧರ್ಮೇಂದ್ರ ಪ್ರಧಾನ್ ಅವ್ರು ರಾಜೀನಾಮೆ ತಗೊಂಡ್ರೆ ಮುಗ್ದೆ ಹೋಯ್ತಲ್ಲ ಇವ್ರದ್ದು? ಏನ್ ಅಷ್ಟು ಇಂಪಾರ್ಟೆಂಟ್ ಇದಾರ ಈ ಮಂತ್ರಿ ಅವರಿಗೆ? ಯಾಕತ್ ತಗೊಳ್ತಾ ಇಲ್ಲ ಪ್ರಿಯಾಂಕ್ ಖರ್ಗೆ ನಿಮ್ ಪ್ರಕಾರವಾಗಿ? ಅವ್ರಿಗೆ ಕೇಳ್ಬೇಕು. ಸಿ ಐ ಡೋಂಟ್ ನೋ, ಏನೋ ಒಂದು ಬಹಳ ಒಂದು ಗುಪ್ತ ವಿಚಾರ ಇವ್ರ ಹತ್ರ ಇರ್ಬೇಕು. ಇಲ್ಲಿದ್ರೆ ಏನಕ್ಕೆ ತಗೊಂತಾ ಇಲ್ಲ, ಏನಕ್ಕೆ ರಾಜೀನಾಮೆ ಕೊಡ್ತಾ ಇಲ್ಲ ಇವರು? ಪ್ರಿಯಾಂಕ್ ಖರ್ಗೆ ಒಂದ್ ಹೇಳ್ತಾರೆ RSS ನಲ್ಲಿ ಅವ್ರು ಬಹಳ ಪ್ರಭಾವಿ ಅಂತ, ಇನ್ನೊಂದ್ ಹೇಳ್ತಾರೆ ಒಡಿಶಾ ಮುಖೇನವಾಗಿ ಅವ್ರನ್ನ ಸುಲಭವಾಗಿ ಬಿಟ್ಕೊಡಕ್ಕಲ್ಲ. ಇನ್ ಕೆಲವರು ಹೇಳ್ತಾರೆ ಅವ್ರನ್ನೇನಾದ್ರು ಹೊರಗಿಟ್ಬಿಟ್ರೆ ಇದ್ರಲ್ಲಿ ದೊಡ್ಡ ಸ್ಕ್ಯಾಮ್ ಏನೇನಿದ್ದಾರೆ ಅದು ಬಾಯ್ ಬಿಟ್ಬಿಡ್ತಾರೆ ಅವರು ಅಂತ ಹೇಳ್ಕೊಂಡು. ಈ ತರದ್ ಏನಾದ್ರು ವಿಚಾರಗಳು ಅವ್ರನ್ನ ಕಟ್ ಹಾಕ್ತಾ ಇದೆಯಾ ಒಂದ್ ಗಟ್ಟಿ ನಿರ್ಧಾರಕ್ಕೆ ಬರೋಕೆ ಪ್ರಿಯಾಂಕ್ ಖರ್ಗೆ ಅವರೇ? ಬರೇ ನೀಟ್ ಪೇಪರ್ ಲೀಕ್ ನಲ್ಲಿ ಸುಮಾರು 25 ಲಕ್ಷ ಮಕ್ಕಳು ಅಫೆಕ್ಟ್ ಆಗಿದ್ದಾರೆ. CBSE OCM ಆನ್ ಸ್ಕ್ರೀನ್ ಮಾರ್ಕಿಂಗ್ ನಲ್ಲಿ ಲಕ್ಷಾಂತರ ಜನ ಯುವಕರಿಗೆ ಮೋಸ ಆಗಿದೆ. ಇವತ್ತು ಯಾರ್ ಜವಾಬ್ದಾರಿ ಸರ್? ಇದು ಹೊಣೆಗಾರಿಕೆ ಅನ್ನೋದೇ ಇಲ್ವಾ? ಈಗ ಸಣ್ಣ ಏನಾದ್ರೂ ಕಲಬುರಗಿನಲ್ಲಿ ಇನ್ಸಿಡೆಂಟ್ ಆಗ್ಲಿ, ಕರ್ನಾಟಕದಲ್ಲಿ ಇನ್ಸಿಡೆಂಟ್ ಆಗ್ಲಿ, ದ ಹೋಮ್ ಮಿನಿಸ್ಟರ್ ಇಸ್ ರೆಸ್ಪಾನ್ಸಿಬಲ್, ಚೀಫ್ ಮಿನಿಸ್ಟರ್ ಇಸ್ ರೆಸ್ಪಾನ್ಸಿಬಲ್. ಇಲ್ಲಿ ಕೋಟ್ಯಾಂತರ ಜನ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಏನಿದೆ ಧರ್ಮೇಂದ್ರ ಪ್ರಧಾನದಲ್ಲಿ ಅಂತ? ಏನ್ ಎಫಿಷಿಯಂಟ್ ಕೆಲಸ ಮಾಡಿದ್ದಾರೆ ರಾಷ್ಟ್ರಕ್ಕೆ ಕಳೆದ 10 ವರ್ಷದಲ್ಲಿ ಇವರು? ಈಗ ಅವರಿಗೆ ಅವ್ರದ್ದು ಬೇಡಿಕೆ ಏನಿತ್ತು ಸರ್? ಅವ್ರ ರಾಜೀನಾಮೆ ತಗೋಬೇಕು, ಶಿಕ್ಷಣ ನೀತಿಯನ್ನ ಸುಧಾರಣೆ ಮಾಡಬೇಕು. ತಪ್ಪಿದ್ಯಾ? ಆಮೇಲೆ ಸುಮ್ನೆ ಏನಾದ್ರು ವೈಯಕ್ತಿಕ ರಾಜಕೀಯ ದ್ವೇಷಕ್ಕ ಕೇಳ್ತಾ ಇರೋದವರು ರಾಜೀನಾಮೆ? ಒಂದಲ್ಲ 5 ಅಲ್ಲ 10 ವರ್ಷ ಆಗಿದೆ ಸರ್. 152 ಪೇಪರ್ ಲೀಕ್ ಆಗಿದೆ. ಯಾರ್ ಜವಾಬ್ದಾರಿ ಇದಕ್ಕೆ? ಮೋದಿ ಅವರು ಪರೀಕ್ಷೆ ಪೇ ಚರ್ಚಾ ಅಂದ್ಬಿಟ್ಟು ಕಾರ್ಯಕ್ರಮ ನಡೆಸ್ತಾರೆ, ಆದ್ರೆ ನೀಟ್ ಪೇಪರ್ ಲೀಕ್ ಪೇ ಚರ್ಚಾ ಯಾವತ್ತೂ ನಡೆಸಿದ್ ನೋಡಿಲ್ಲ ನಾವು. ಮಾತೆತ್ತಿದ್ರೆ ಜೆನ್ಜಿ ಅಂತ ಹೇಳ್ತಾರೆ. ನಿನ್ನೆನೂ ಕೂಡ ಪ್ರಧಾನ ಮಂತ್ರಿ ಅವರು ಪಾರ್ಲಿಮೆಂಟ್ ಹೊರಗಡೆ ಒಂದ್ ಭಾಷಣ ಮಾಡಿದ್ರು. ಏನಂತ? ಯಾವ್ದೋ ಒಂದ್ ನವೋದ್ಯಮ ಕಂಪನಿಯನ್ನ ಏನು ಬಹಳ ಹಾಡ್ ಹೊಗಳಿದ್ರು. ಈಗ ಮಕ್ಕಳಿಗೆ ಶಿಕ್ಷಣನೇ ಇಲ್ಲ ಅಂದ್ರೆ, ಸಂಶೋಧನೆ ಇಲ್ಲ ಅಂದ್ರೆ ಮಕ್ಕಳು ಏನ್ ನವೋದ್ಯಮಗಳು ಪ್ರಾರಂಭ ಮಾಡ್ತಾರೆ? ನಿನ್ನೆ ಪ್ರಧಾನ ಮಂತ್ರಿ ಪಾರ್ಲಿಮೆಂಟ್ ಅವ್ರ ಮುಂದೆ ನಿಂತ್ಕೊಂಡು ಬಹಳ ದೊಡ್ಡದಾಗಿ ಹೇಳಿದ್ರು. ಬಟ್ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅಂಡ್ ವಾಟ್ ಈಸ್ ಪ್ರಿವೆಂಟಿಂಗ್ ದೆಮ್ ಫ್ರಮ್ ಟೇಕಿಂಗ್ ಮಿಸ್ಟರ್ ಪ್ರಧಾನ್ ರೆಸಿಗ್ನೇಷನ್? ಅದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಯ್ತಪ್ಪ, ನಾನು ಏನು ನಿಜವಾಗ್ಲೂ ನಾನು ಮನ್ ಕಿ ಬಾತ್ ಅಲ್ಲ ಜನ್ ಕಿ ಬಾತ್ ಅನ್ನ ನಾನು ಕೇಳ್ತೀನಿ. ಮಕ್ಕಳು ಇವತ್ತು ಬೀದಿಗಿಳಿದಿದ್ದಾರೆ, ಅವರ ಭವಿಷ್ಯಕ್ಕೋಸ್ಕರ ನಾನ್ ನಿಲ್ತೀನಿ ಅಂದ್ರೆ RSS ನವರು ಇದರಂತಾನೆ ಇವ್ರು ತಗೊಂತಾ ಇಲ್ವಾ? RSS ಮುಖ್ಯ ಆಯ್ತಾ ಇವರಿಗೆ ಮಕ್ಕಳ ಭವಿಷ್ಯಕ್ಕಿಂತ? ಮಕ್ಕಳು ಇರ್ಲಾರ್ದೆ, ವಿದ್ಯಾರ್ಥಿಗಳು ಇರ್ಲಾರ್ದೆ ನೀವು ಅಮೃತ್ ಕಾಲ್ ಕಟ್ತೀರಾ? ವಿಕಸಿತ ಭಾರತ್ ಕಟ್ತೀರಾ? ಯಾವ ಭಾರತವನ್ನ ನೀವು 2047 ಕಟ್ಬೇಕಂತ ಇದೀರಾ? ಅವರು ವಿದ್ಯಾರ್ಥಿಗಳು ಇರ್ಲಾರ್ದೆ ಕಟ್ತೀರಾ ನೀವು?
ಸರ್, ಇನ್ನೊಂದು ವಾದ ಅವ್ರ ಕಡೆಯಿಂದ ಏನಿದೆ ಅಂದ್ರೆ, ಈಗ 13 ಜನ ನಾವು ಅರೆಸ್ಟ್ ಮಾಡಿದೀವಿ, ಆಮೇಲೆ FIR ಆಗಿದೆ, ಪರೀಕ್ಷೆಯ ಈ NTA ಸಂಬಂಧಪಟ್ಟಂಗೆ ಬಹಳ ಸುಧಾರಣೆ ತರೋಕ್ ಹೋಗ್ತಾ ಇದ್ದೀವಿ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಬಿಟ್ರೆ ಹಂಗಾರೆ ಎಲ್ಲ ಸರಿ ಹೋಗ್ಬಿಡುತ್ತಾ, ಎಲ್ಲದಕ್ಕೂ ಹಿಂದೆ ಆದಂತದ್ದು ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತಾ ಹಾಗಾದ್ರೆ ಅನ್ನೋದೊಂದು ವಾದ ಇಡ್ತಾರೆ. ಸರ್, ಇಂಟೆಂಟ್ ಆಫ್ ದ ಗವರ್ಮೆಂಟ್ ಗೊತ್ತಾಗುತ್ತಲ್ವಾ? ಹ್ಮ್ 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 ಹೌದಪ್ಪ, ಇದ್ರ ಬಗ್ಗೆ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇದೀವಿ, ಪರಿಶೀಲನೆ ಮಾಡ್ತಾ ಇದೀವಿ, ಯಾರು ತಲೆದಂಡ ತಗೊಳಕ್ಕೂ ನಾವು ಹಿಂದೇಟ್ ಹಾಕೋದಿಲ್ಲ ಅಂತ ನಾವು ಇಂಟೆಂಟ್ ಆಫ್ ದ ಗವರ್ಮೆಂಟ್ ಕ್ಲಿಯರ್ ಆಗ್ಬೋದಲ್ಲ. ಕರ್ನಾಟಕದಲ್ಲಿ ನಾಗೇಂದ್ರ ಅವ್ರ ರಾಜೀನಾಮೆ ತಗೊಂಡಿಲ್ವಾ ಸರ್ ನಾವು? ಏನ ಪ್ರೂವ್ ಆಯ್ತಾ ಸರ್ ಏನಾದ್ರು? KJ ಜಾರ್ಜ್ ಅವರು ಹಿಂದೆ 2 ಸರಿ ರಾಜೀನಾಮೆ ಕೊಟ್ಟಿದ್ರಲ್ಲ ಸರ್, ನೆನಪಿದೆ ಅಲ್ಲ ಸರ್ ತಮ್ಗೆ? ಏನಾದ್ರು ಪ್ರೂವ್ ಆಯ್ತಾ ಸರ್ ಅದು? ಆದ್ರೂ ಕೂಡ ಹೊಣೆಗಾರಿಕೆ ತಗೊಂಡು ಪಬ್ಲಿಕ್ ಸೆಂಟಿಮೆಂಟ್ ಅನ್ನ ಅರ್ಥ ಮಾಡ್ಕೊಂಡು ರಾಜೀನಾಮೆ ಕೊಡಿಸಿ, ಓನ್ಲಿ ವೆನ್ ದೇ ಗಾಟ್ ಅ ಕ್ಲೀನ್ ಚಿಟ್ ದೇ ಬಿಕೇಮ್ ಬ್ಯಾಕ್ ಟು ಕ್ಯಾಬಿನೆಟ್. ಇವರೆಲ್ಲ ಏನ್ ಎಲ್ಲಕ್ಕಿಂತ ದೊಡ್ಡವರೇ ಇವರು? ನೀವ್ ಹೇಳ್ದಂಗೆ ಏನ್ RSS ಅಂತದ್ ಯಾವ ಗುಟ್ಟಿದೆ ಇವ್ರ ಹತ್ರ ಬಹಿರಂಗ ಮಾಡ್ಬೋದು ಅಂತ ಹೆದರ್ಕೊಂತ ಇದಾರೆ ಇವರು? ವೈ ಇಸ್ ದಿಸ್ ಇಂಡಿವಿಜುವಲ್ ಸೋ ಇಂಪಾರ್ಟೆಂಟ್ ಟು ದ ಗವರ್ಮೆಂಟ್ ಹೇಳಿ? Is he more important than the future of the students? ಕರೆಕ್ಟ್. ಬಹುಶಃ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವ್ರು ಏನಾದ್ರು ರಾಜೀನಾಮೆ ಕೊಟ್ಟರು, ಇವತ್ತು ನಾಳೆ ಅಥವಾ ಏನಾದ್ರು ಕೊಟ್ರೆ, ನಾಳೆ ಇವರು ಈ ಎತ್ನಾಲ್ ವಿಚಾರಕ್ಕೆ ಮುನ್ನೆಲೆಗೆ ತಂದು ಗಡ್ಕರಿ ಅವ್ರು ಬುಡಕ್ಕೆ ಹೋಗ್ತಾರೆ, ಆಮೇಲೆ ನಿರ್ಮಲಾ ಸೀತಾರಾಮನ್ ವಿಚಾರಕ್ಕೆ ಹೋಗ್ತಾರೆ, ಆಮೇಲೆ ಮೋದಿ ಅವ್ರು ಬುಡಕ್ಕೆ ಬರ್ತಾರೆ. ಹಾಗಾಗಿ ಇದರಿಂದ ಸೇಫ್ ಗಾರ್ಡ್ ಅಂತ ಅಂದ್ರೆ ಇವ್ರನ್ನೇ ಒಂದು ವಾಲ್ ಕಟ್ಬಿಡೋದು ಅನ್ನುವಂಥದ್ದು ಏನಾದ್ರು ಉದ್ದೇಶನ? ಸರ್, ಎಥನಾಲ್ ಇರ್ಬೋದು, ಮೋದಿ ಅವ್ರು ಇರ್ಬೋದು, ನಿರ್ಮಲಾ ಸೀತಾರಾಮನ್ ಅವ್ರು ಇರ್ಬೋದು, DK ಶಿವಕುಮಾರ್ ಅವ್ರು ಇರ್ಬೋದು, ಪ್ರಿಯಾಂಕ್ ಖರ್ಗೆ ಇರ್ಬೋದು, ಎವ್ರಿಬಡಿ ಇಸ್ ಅಕೌಂಟೇಬಲ್ ಟು ಪಬ್ಲಿಕ್ ಅಲ್ವಾ? ಈಗ ಎಥನಾಲ್ ಬಗ್ಗೆ ತಾವು ಹೇಳಿದ್ರಿ, ನಿಮ್ಮ ಅಟಾರ್ನಿ ಜನರಲ್ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡ್ಬೇಕಾದ್ರೆ ಏನ್ ಸರ್ ಹೇಳಿದ್ರು? ಅದು ಎಕ್ಸ್ಪೆರಿಮೆಂಟ್ ಅಂತ. ಯಾರಾದ್ರೂ ಪ್ರಯೋಗ ಮಾಡ್ಬೇಕಾದ್ರೆ 100, 1000, 10,000 ಗಾಡಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಇಡೀ ದೇಶದಲ್ಲ ಪ್ರಯೋಗ ಮಾಡ್ತಾರೆ, ಫೋರ್ಸ್ ಮಾಡ್ತಾರೆ. ಸೊ ಅದಕ್ಕೆ ಹೊಣೆಗಾರಿಕೆ ಬೇಡವಾ ಸರ್? ಅದಕ್ಕೆ ಅಲ್ಲ, ಅಲ್ಲಿ ತನಕ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲೇ ಕಟ್ ಹಾಕೋ ಕೆಲಸ ಏನಾದ್ರು ಕೇಂದ್ರದ ಆ ಯೋಚನೆ ಇರ್ಬೋದಾ ಪ್ರಿಯಾಂಕ್ ಖರ್ಗೆ ಅವರೇ ಅಂತ ಹೇಳ್ಕೊಂಡು? ಸರ್, ಬರೇ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, RSS ನವರಿಗೆ ಅಚ್ಚೇ ದಿನ ಬರದ್ ಬಿಟ್ರೆ ಬೇರೆ ಯಾರಿಗೂ ಬಂದಿಲ್ಲ. ಕಳೆದ 13 ವರ್ಷದಲ್ಲಿ ಯಾರಿಗೂ ಬಂದಿಲ್ಲ. ಇವತ್ತು ಮಕ್ಕಳು ಬೀದಿಗೆ ಇಳಿತಾ ಇದ್ದಾರೆ. ಏನ್ ತಳ ಆದಾಯ ಕೆಳಗಾಗಿದೆ, ಬಡವರು ಇನ್ನ ಬಡತನಕ್ಕೆ ಹೋಗಿದ್ದಾರೆ, ಮಧ್ಯಮ ವರ್ಗ ಕಂಪ್ಲೀಟ್ ಆಗಿ ವೈಪ್ ಆಫ್ ಆಗಿದೆ. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಏನಿದೆ ನೋಡಿ, ವಿದೇಶಾಂಗ ನೀತಿ ಏನಿದೆ ನೋಡಿ. ಬರೇ ಪ್ರಧಾನಮಂತ್ರಿ ಅವರು ರೀಲ್ ಮಾಡ್ಸಕ್ಕೆ ನಾವು ಎಲೆಕ್ಟ್ ಮಾಡ್ದಂಗ ಆಗ್ಬಿಟ್ಟಿದೆ ನಮಗೆ. ಅವ್ರ ನೀತಿ ಯಾವ್ದು ಸಕ್ಸಸ್ ಆಗ್ಬಿಟ್ಟಿದೆ ತೋರಿಸಿ ನಮ್ಗೆ. ಇವತ್ತು ಮಕ್ಕಳು ಬೀದಿಗೆ ಇಳಿತಾ ಇದಾರೆ ಅಂದ್ರೆ ನೀವೇ ಯೋಚನೆ ಮಾಡಿ. ಅವ್ರ ಯಾವ್ದಾದ್ರು 3 ಲೀಡರ್ ಹೆಸರು ಹೇಳ್ಬಿಡಿ ಸರ್. ಅಲ್ಲಿ ಆ ಮಕ್ಕಳಿಗೆ ಯಾರು 3 ಲೀಡರ್ ಜನ ಹೆಸರು ಹೇಳ್ಬಿಡಿ ಅವರು. ಸೋನಮ್ ವಾಂಗ್ಚುಕ್ ಅವರಂತೂ ಮೊನ್ನೆ ಬಂದ್ರು. ಅವರು ಏನ್ ಬಹಳ ಇಡೀ ದೇಶದಲ್ಲಿ ಪ್ರಖ್ಯಾತ ಪಡೆದವರು ಅಂತ ಅಲ್ಲ, ಇಲ್ಲೇ ಯಾರು ತಿಳ್ಕೊಂಡಿದ್ದಾರೆ ಅಷ್ಟೇ ಅವ್ರ ಬಗ್ಗೆ ಗೊತ್ತು. This entire movement, there is no leader. It is completely student based, mass based ಇದೆ. ಯಾಕಂದ್ರೆ ಎಲ್ಲರೂ ನೊಂದಿದ್ದಾರೆ. ಇವರಿಗೆ ಒಂದೇ ಒಂದು ಯುನೈಟಿಂಗ್ ಫ್ಯಾಕ್ಟರ್ ಏನು? ನನ್ಗ್ ಮೋಸ ಆಗಿದೆ, ನನ್ ಭವಿಷ್ಯಕ್ಕೆ ಕನ್ನ ಹಾಕಿದಾರೆ ಇವರು, ಅಷ್ಟೇ ಅಲ್ವಾ ಯುನೈಟೆಡ್? ಯಾರು ಎಲ್ಲರೂ ಪರಿಚಯ ಇರ್ತಾರ ಸರ್? ಲಕ್ಷಾಂತರ ಜನ ಸೇರಿದ್ರಲ್ಲ ನಿನ್ನೆ ಮೊನ್ನೆ. ಏನ್ ಪೊಲಿಟಿಕಲ್ ಪಾರ್ಟಿ ತರ ಸೇರಿದ್ರ, ಆ ಸೋಷಿಯಲ್ ಆರ್ಗನೈಸೇಷನ್ ತರ ಸೇರಿದ್ರ? ಒಬ್ರೊಬ್ರು ಪರಿಚಯನೇ ಇಲ್ಲ. ಬರೇ ಒಂದ್ ಮೆಸೇಜ್ ಹಾಕಿದಾರೆ, ನಾವು ಇಲ್ಲಿ ನಾವು ಸೇರ್ತಾ ಇದೀವಿ, ನಾವು ತಮ್ದೆಲ್ಲ ಸಹಕಾರ ಇರ್ಲಿ ಅಂತ, ಪೀಸ್ಫುಲ್ ಆಗಿ ಮಾಡೋಣ, ಗಾಂಧೀಜಿ ಅವ್ರು ಹಾಕಿರೋ ಮಾರ್ಗದರ್ಶನದ ಮೇಲೆ ನರಿಯೋಣ ಅಂತ ತಾನೇ ಮಾಡಿದ್ದು. ಆದ್ರೂ ಕೂಡ ಸಡನ್ ಆಗಿ ಸೆಂಟ್ರಲ್ ಡೆಲ್ಲಿನಲ್ಲಿ ಒಂದು ಫುಲ್ ಟ್ರಕ್ ಪೂರ್ತಿ ಕಲ್ಲು ಬರ್ತದೆ. ಹೆಂಗ್ ಸರ್ ಬರುತ್ತೆ ಇದು? ಸೊ ಗವರ್ಮೆಂಟ್ ಶುಡ್ ಅಂಡರ್ಸ್ಟ್ಯಾಂಡ್ ದ ಸೆಂಟಿಮೆಂಟ್ಸ್ ಆಫ್ ದ ಸ್ಟೂಡೆಂಟ್ಸ್. ಅವ್ರು ಏನಾದ್ರೂ ಸ್ವಲ್ಪ ನಾಚಿಕೆ ಇದ್ರೆ, ಕಾಳಜಿ ಇದ್ರೆ ನಮ್ಮ ಯುವಕರ ಭವಿಷ್ಯದ ಬಗ್ಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕು. ಇಷ್ಟು ಅಧಿಕಾರದ ದರ್ಪ ಇರಬಾರ್ದು ಯಾರಿಗೂ ಕೂಡ. ದೇ ಆರ್ ಡ್ರಂಕ್ ವಿತ್ ಪವರ್. ಇನ್ನೊಂದು ವಿಚಾರ ಅಂದ್ರೆ, ಈಗ ನೀವು ಅಲ್ಲೇ ಇದ್ರೆ ಏನಾದ್ರು ಪ್ರಿಯಾಂಕ್ ಖರ್ಗೆ ಇದು ಇವತ್ತು ಉದ್ದೇಶ ಏನು? ಯಾವ ಕಡೆಗೆ ಹೋಗುತ್ತೆ ಈ ಕಾಂಗ್ರೆಸ್ ಪ್ರಧಾನಿ ನಿವಾಸದ ಮುಂದೆ ಕೂತಿರೋ ಪ್ರತಿಭಟನೆ? ಯಾಕಂದ್ರೆ ಅವರು ಅಲ್ಲಿ ಅಧಿವೇಶನ ಮುಗಿಸ್ಕೊಂಡು ಬರ್ಲೇಬೇಕು ಈಗ ಮನೆಗೆ. ಹೌದು, 1 ಅಲ್ಲ 3-4 ದ್ವಾರ ಇರ್ಬೋದು, ಬಟ್ ಬಂದಂತ ನಂತರದಲ್ಲಿ ಇನ್ನೇನಾಗುತ್ತೋ ಗೊತ್ತಿಲ್ಲ. ಸೊ ಇವಾಗ ಅಲ್ಲಿ ಕೂತಿರುವ ಪ್ರತಿಭಟನೆ ದಿಕ್ಕು ಏನು ಅಂತ ಹೇಳ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರೇ ನೋಡೋಣ. ಈಗ ನೋಡಿ, ಒಬ್ರು ಮಿನಿಸ್ಟರ್ ಆಫ್ ಸ್ಟೇಟ್ ಬಂದು ರಾಹುಲ್ ಗಾಂಧಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ.
ಇದನ್ನ ನೀವು ಹಿಂದ್ಪಡೀರಿ ಮಾಡೋಣ ಅಂತ. ಆದ್ರೆ ರಾಜ್ಯಸಭಾದಲ್ಲೂ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ, ಲೋಕಸಭೆನಲ್ಲೂ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಅವರೇ ಬಂದು ಹೇಳ್ಬೋದಲ್ಲ. ಆಫ್ಟರ್ ಆಲ್ ಸೀನಿಯರ್ ಲೀಡರ್ಸ್ ಕೂತಿರೋದಲ್ಲಿ, ಯಾರೋ ಒಬ್ರು ಸಣ್ಣ ಪುಟ್ಟ ಎಂಪಿಗಳಲ್ಲ. ಹೌದು, the leader of opposition is sitting there, both leaders of opposition are sitting there. ಕರೆಕ್ಟ್ ಕರೆಕ್ಟ್. ಕರ್ಟಸಿಗೆ ಅಟ್ಲೀಸ್ಟ್ ಆಯ್ತು ಒಳಗ್ ಕರ್ಸ್ ಮಾತಾಡ್ತೀರಾ ಮಾತಾಡಿ. ಈಗ ನಾವೆಲ್ಲ ಮಾಡಲ್ವಾ ಸರ್, ಅಲ್ಲೆಲ್ಲ ನಾವು ವಿರೋಧ ಪಕ್ಷದವರೆಲ್ಲ ಕೂತಾಗ ಕರ್ಟಸಿ ನಾವು ಎಕ್ಸ್ಟೆಂಡ್ ಮಾಡ್ತೀವಲ್ಲ. ಹೌದು ಹೌದು. ಬಟ್ ಆ ತರದ್ ಏನಾದ್ರೂ ಕಾಣ್ತಾ ಇದೆಯಾ ಈಗ ಸನ್ನಿವೇಶ, ಅಥವಾ ಲೋಕಸಭಾದಲ್ಲಿ ರಾಜ್ಯಸಭಾದಲ್ಲಿ ಪ್ರಸ್ತಾಪ ಮಾಡಿದಾಗ ಯಾಕೆ ಅವಕಾಶ ಕೊಟ್ಟಿಲ್ಲ? ಇವ್ರು ಮಾಡ್ಬೋದಾಗಿತ್ತಲ್ಲ. ಇದಕ್ಕಿಂತ ದೊಡ್ಡ ವಿಷಯ ಏನಿದೆ ಇವತ್ತು ರಾಜ್ಯದಲ್ಲಿ? ಓಕೆ ಓಕೆ. ಇನ್ನೊಂದು ವಿಚಾರ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರೇ, ಕೊನೆಯದಾಗಿ ಈ ಪ್ರಶ್ನೆ ಅಂದ್ರೆ, ಅಲ್ಲಿ ಜಂತರ್ ಮಂತರ್ನಲ್ಲಿ ಇನ್ನೊಂದ್ ಕಡೆ ನಡೀತಾ ಇರೋ ಪ್ರತಿಭಟನೆಯಲ್ಲಿ ಆಪ್ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ, ಕಾಂಗ್ರೆಸ್ಗೆ ಹೆಂಗಲ್ಲಿ ಹೋಗೋಕೆ ಅವಕಾಶ ಆಯ್ತು, ಅಷ್ಟು ಸೂಕ್ಷ್ಮ ವಲಯ ಅಲ್ಲೂ ಹೋಗಿದ್ದಾರೆ ಅಂತ ಅಂದ್ರೆ, ಇವರು ಬಿಜೆಪಿ ಈ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಆ ಪ್ರತಿಭಟನೆ ಅಂತ ಹೇಳ್ಕೊಂಡು ಅಲ್ಲಲ್ಲೇ ಒಂದು ಸಮಸ್ಯೆ ಆಗ್ತಾ ಇದೆ. ಬಹುಶಃ ನಿಮ್ ಗಮನಕ್ಕೆ ಬಂದಿರಬಹುದು, ಅದಕ್ಕೆ ಸಂಬಂಧಪಟ್ಟಂಗೆ ಪೋಸ್ಟ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ ಈಗ ಆಪ್ ಅತಿಶಿ ಅವರೆಲ್ಲ. ಪೊಲೀಸ್ ಯಾರ ಕೈನಲ್ಲಿದೆ ಸರ್? ಅಮಿತ್ ಶಾ ಅವ್ರ ಕೈನಲ್ಲಿ ಇದೆ ತಾನೆ? ಹೌದು. ಅಂದ್ರೆ ನಿನ್ನೆ ಅಷ್ಟ್ ಜನ ಸೇರಿದ್ದಾರೆ ಅಂದ್ರೆ ಇವ್ರದ್ದು ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಹೇಳ್ಬೇಕಾ? ಗೊತ್ತಿರ್ಲಿಲ್ವಾ ಅವರಿಗೆ ಇಷ್ಟೆಲ್ಲ ಆಗುತ್ತೆ ಅಂತ? ಇವತ್ತು ಪರ್ಯಾಯ ಇನ್ನೊಂದು ನಡೀತಾ ಇದೆ ಅಂದ್ರೆ ಅದು ಗೊತ್ತಾಗಲ್ವಾ ಅವರಿಗೆ? ಅಂದ್ರೆ ಇಂಟೆಲಿಜೆನ್ಸ್ ಇದೆಯಾ ಇಲ್ಲ ಈ ಸರ್ಕಾರಕ್ಕೆ? ಅಲ್ಲ, ಈ ಬಿಜೆಪಿ ಜೊತೆ ಕಾಂಗ್ರೆಸ್ ಸೇರಿ ಈ ಓವರ್ ಆಲ್ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಇದೊಂದು ಪ್ರಯತ್ನ ಇದು ಅಂತ ಹೇಳ್ಕೊಂಡು ಅವ್ರು ಮಾಡ್ತಾ ಇರೋ ಆರೋಪ ಆಪ್. ಸುಮ್ನೆ ಯಾರೋ ಏನೇನೋ ಹೇಳ್ತಾರೆ ಸರ್. ರಾಹುಲ್ ಗಾಂಧಿ ಅವರು ಅಲ್ಲಿ ಕೂತಿಲ್ವಾ ಇವಾಗ? ಯಾರ ಪರವಾಗಿ ಕೂತಿರೋದು? ವಿದ್ಯಾರ್ಥಿಗಳ ಪರವಾಗಿ. ಯಾವ್ದೋ ಈ ಪ್ರತಿಭಟನೆ ಹತ್ತಿಕ್ಕಾಗ ಈ ಛಾತ್ರೋಂಕಿ ಗೂಂಜ್ ಅಂದ್ಬಿಟ್ಟು ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರಾದ್ಯಂತ ತಿರುಗ್ತಾ ಇದಾರಲ್ಲ ಸರ್, ಅದು ಹತ್ತಿಕ್ಕಕ್ಕ ಸರ್? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ಪ್ರಿಯಾಂಕ್ ಖರ್ಗೆ ಅವರೇ, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕಾಗಿ.